ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ 4ನೇ ಶುಕ್ರವಾರ ಮತ್ತು 2ನೇ ಶುಕ್ರವಾರ ಏಕಾದಶಿ ಬಂದಿತ್ರಿ. ಮತ್ತು 4ನೇ ಶುಕ್ರವಾರ ಏಕಾದಶಿನೇ ಬಂದದ್ ನೋಡ್ರಿ. ಹಿಂಗಾಗಿ ಈ ಸಾರಿ ಹೆಂಗ್ ಅನಿಸ್ಲಿಕತ್ತದ್ರಿ ಅಂದ್ರೆ ಶುಕ್ರವಾರ ಅಂತಂದ್ರ ನಮಗೆ ಹಿಂಗೆ 3:15 ಹೇಳೋದು, 3:20ಕ್ಕೆ ಎದ್ದು ಹೇಳೋದು. ಯಾಕಂದ್ರೆ ಅಡಿಗೆ ಎಲ್ಲಾನೇ ಇರ್ತಿತ್ತಲ್ರಿ. ಹಾಗಾಗಿ ಆದರೂ ಕೂಡ ಇವತ್ತು ನಾನು 3:40ಗೆ ಎದ್ದೀನ್ರಿ, 3:40ಕ್ಕೆ ಎದ್ದೀನಿ. ಏಕಾದಶಿ ಇದ್ರೂ ಕೂಡ ರಂಗೋಲಿ ಸೇವಾ ಇರ್ತದ ಮತ್ತು ಎಲ್ಲಾನೇ ಮಾಡಬೇಕಲ್ರಿ. ಅಡಿಗೆ ಒಂದಿಲ್ಲ, ಅದಕ್ಕೇನದ 3:40ಕ್ಕೆ ಎದ್ದು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಮುಂದೆ ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ. ಇವತ್ತು ಲಘು ಎದ್ದಾರ್ರೆ ನಮ್ಮ ಮನೆಯವರು. ಯಾಕಂದ್ರೆ ಅವ್ರಿಗೆ ನಿನ್ನೆನೆ ಹೇಳಿದ್ದೆ, ನಾಳೆ ಶುಕ್ರವಾರದ ಒಂಚೂರು ನನಗೆ ಲಘುನೇ ಎಲ್ಲ ನೀವು ಆಮೇಲೆ ಮತ್ತೆ ಮಲ್ಕೋರಿ ಆದ್ರೆ 1 ತಾಸು ನನಗೆ ಹೊರಗೆ ಒಂಚೂರು ನಾ ರಂಗೋಲಿ ಆದ ಕೂಡಲೇ 5 ಗಂಟೆಗೆ ನಾ ರಂಗೋಲಿ ಹಾಕಬೇಕು ಅಂತ ಹೇಳಿ. ಹಿಂಗಾಗಿ ಈಗ ಟೈಮ್ 5 ಗಂಟೆ ಆಗಿದ್ರಿ. ಅವರು ಕೂಡ ನನಗೆ 4:40ಕ್ಕೆ ಎಲ್ಲ ಹೊರಗೆ ಕಸ ತಳಿ ಅದು ಹೊಡೆದು 45 ಅನ್ನೋದಕ್ಕೆ ಕೊಟ್ರಿ. ಈಗ 5 ಗಂಟೆ ಟೈಮ್ ಆಗ್ಯದ, ರಂಗೋಲಿ ಹಾಕ್ಲಿಕತ್ತೀನ್ರಿ. ಮತ್ತು ಮಳಿ ಮಧ್ಯಾಹ್ನ ಮೇಲೆ ಬರ್ತದ. ಈಗ ದಿನಾನೇ ಹಾಗೆ ಆಗ್ಬಿಟ್ಟದ್ರಿ, ಟೈಮ್ ಟೇಬಲ್ ಹಾಕೊಂಡಂಗೆ ಆಗ್ಬಿಟ್ಟದ ಅದು ಮಳಿಗೆ. ಮತ್ತು ಮುಂಜಾನೆ ಎದ್ದ ತಕ್ಷಣನೇ ನಂದೊಂದು ಹೇಳ್ತೀನಿ, ನೀವು ಎಲ್ಲ ಹಂಗೆ ಇರಬಹುದು ಅಂತ ಅನ್ಕೋತೀನಿ. ಲಘುನೇ ಹೇಳುದ್ರಿ, ಎಷ್ಟ ನಿದ್ದೆ ಇರ್ತದ್ರಿ. ಯಾಕಂದ್ರೆ ನಾನು ಎಷ್ಟೋ ಸಾರಿ ನಿಮ್ಗೆ ಹೇಳೀನಿ, ಗುಡ್ ಕ್ಯಾರೆಕ್ಟರ್ಸ್ ಅಂತ ಏನವಲ್ಲ, ಆಮೇಲೆ ಬಹಳ ನಮಗೆ ಲಾಭಗಳು ಇರುವಂತಹ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಅವಲ್ರಿ. ಒಟ್ಟ ನಮಗೆ ಜಲ್ದಿ ಅವು ನಮಗೆ ಹೊಂದ್ಕೊಳ್ಳಿಕ್ಕೆ ಒಲ್ಲೆ ಅಂತಾವ್ರಿ. ಅದಕ್ಕೆ ಆ ಕ್ಯಾರೆಕ್ಟರ್ಗೆ ನಾವು ಹೊಂದ್ಕೊಳ್ಳುದ್ರಿ. ಅವನ್ನ ನೀವು ಜೀವನ ಪರ್ಯಂತನೇ ಮಾಡ್ಕೋತ ಬರ್ರಿ, ಅದು ನಮಗೆ ಪಾಠ ಆಗಂಗೇ ಇಲ್ರಿ. ಗುಡ್ ಕ್ಯಾರೆಕ್ಟರ್ ಅಂದ್ರೆ ಒಳ್ಳೆಯ ಗುಣಗಳಾಗ್ಲಿ, ಒಳ್ಳೆಯದು ಏನೇ ಇದ್ರೂ ಅವು ನಮಗೆ ಪಾಠಗಳಾಗಂಗಿಲ್ಲ. ನಾವು ಎವ್ರಿ ಮೂಮೆಂಟ್ ಎವ್ರಿ ಟೈಮ್ ನಮ್ಮ ಜೀವನದೊಳಗೆ ನಾವೇ ಅಳವಡಿಸ್ಕೊಳ್ಳೋದ್ರಿ ಅದು. ಹಂಗೆ ನಿದ್ದೆ ಮುಂಜಾನೆ ಇದ್ದೇ ಇರ್ತದ್ರಿ, ಇಲ್ಲಲ್ಲ. ಯಾಕಂದ್ರೆ ನಮಗೂ ಮಲ್ಕೋಬೇಕಾದ್ರೆ 11 ಗಂಟೆ ಆಗಿರ್ತದ್ರಿ, 11:15 ಆಗಿರ್ತದ ನೋಡ್ರಿ. ಅದಕ್ಕೆ ಮುಂಜಾನೆ 3:15ಗೆ ಹೇಳ್ಬೇಕಾದ್ರೆ ಇನ್ನೂ ಸಾಕಷ್ಟು ನಿದ್ದೆ ಇರ್ತದ. ಆದ್ರೆ ಸ್ವಲ್ಪ ಲೇಟ್ ಆದ್ರೂ ಹೋಲ್ ಡೇ ನಮ್ಮಲ್ಲಿ ಡಿಸ್ಟರ್ಬೆನ್ಸು. ಯಾಕಂದ್ರೆ 8 ಗಂಟೆ ಇವತ್ತಂತೂ ನಮ್ಮ ಮನೆಯವರು 7:15 ಅಂದ್ರೆ ಡ್ಯೂಟಿಗೆ ಹೋಗ್ಯಾರ್ರಿ. ಅವರು ಡ್ಯೂಟಿಗೆ ಹೋಗೋದ್ರಾಗೆ ಪೂಜಾ ಆರತಿ ಆಗ್ಬೇಕನ್ನೋದು ನಂದು ಮನಸ್ಸೊಳಗೆ. ಯಾಕಂದ್ರೆ ಯಾವುದೇ ಕೆಲ್ಸಕ್ಕೆ ಗಂಡಂದ್ರು ಹೊರಗಡೆ 5 ಗಂಟೆಗೆ ಹೋಗ್ಲ್ರಿ. ಅವರು ಎಷ್ಟೊತ್ತಿಗೆ ಹೋಗ್ಲಿ, ನಾವು ಸ್ನಾನ ಮಾಡಿ ಮನೆ ಮುಂದೆ ಕಸ ತಳಿ ರಂಗೋಲಿ, ಒಂದು ತುಳಸಿ ಮುಂದೆ ದೀಪ, ದೇವರ ಮುಂದೆ ದೀಪ, ಇವಿಷ್ಟಿದ್ದು ಇಲ್ರಿ. ಅವ್ರು ಯಾವ ಕೆಲ್ಸಕ್ಕೆ ಹೋಗಿರ್ತಾರ ಸಕ್ಸಸ್ ಆಗ್ತದ. ಅದಕ್ಕೆ ಅವರು ಸುರಕ್ಷಿತವಾಗಿ ಹೋಗಿ ಬರ್ತಾರ ಅಂತ ಅನ್ಲಿಕ್ಕೆ ಇವೆಲ್ಲಾನು ಇರ್ತಾವ್ರಿ. ಅವು ಮನಿ ಗೃಹಿಣಿ ಮೇಲೆ ಗಂಡಂದ್ರ ಎಲ್ಲಾನು ಡಿಪೆಂಡ್ ಇರ್ತದ. ನನಗೊಂದು ಗೊತ್ತಿದ್ದು ಹೇಳಿರ್ತೀನ್ರಿ ನೋಡ್ರಿ. ಇವತ್ತಿನ ರಂಗೋಲಿ ಮತ್ತೆ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ ಅಷ್ಟೇ ನಾ ಶ್ರೀಗುಡ್ಡ ಹಾಕಿರ್ತೀನಿ. ಮತ್ತು ಇದು ಅಪಮೃತ್ಯು ಪರಿಹಾರ ರಂಗೋಲಿ ಡೈಲಿ ಹಾಕ್ತೀನಿ. ಹಾಗಾಗಿ ಅವರು ನಿನ್ನೆನೇ ಹೇಳಿದ್ರು ನಾನು 7ಕ್ಕೆ ಹೋಗಬೇಕು ಅಂತ ಹೇಳಿ. ಅದಕ್ಕೆ ಅವರು ಡ್ಯೂಟಿಗೆ ಹೋಗೋದ್ರಾಗೆ ನಾ ಎಲ್ಲ ಪೂಜಾ ಇದೆ, ನಂದು ಲಕ್ಷ್ಮೀ ಪೂಜಾ, ಅವ್ರದ್ದು ದೇವ್ರ ಮುಂದೆ ಅರ್ಧ ಗಂಟೆ ಹಿಡ್ದಿರ್ತಾರ್ರಿ. ಹಾಗಾಗಿ ಅಲ್ಲಿವರೆಗೂ ನಾನು ವೇಟ್ ಮಾಡ್ಕೊತ ನಿಲ್ಬೇಕು. ನನ್ನ ರಂಗೋಲಿ ಮತ್ತು ಇವತ್ತು ಏಕಾದಶಿ ಅಂದ ಕೂಡಲೇ ರಂಗೋಲಿನೂ ಒಂದು ಸ್ವಲ್ಪ ಭಾಳ ಇರ್ತದ್ರಿ. ರಂಗೋಲಿ ನೋಡ್ರಿ ಫಾಸ್ಟಾಗಿ ಯಾಕಂದ್ರೆ ಈಗ ನಾವು ಹೆಂಗೆ ಮನೆ ಮುಂದೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀವಿ, ಹಂಗೆ ನಾವು ದೇವ್ರ ಮುಂದೆ ಹಾಕ್ಲಿಕ್ಕೆ ಬರಂಗಿಲ್ರಿ. ಅವು ಹಿಂಗೇ ಬರ್ಬೇಕಂತಿರ್ತಾವೆ. ಯಾಕಂದ್ರೆ ದೇವರ ರಂಗೋಲಿಗಳು ಎಷ್ಟು ಅವಸರ ಗಡಿಬಿಡಿ ಮಾಡಲಿಕ್ಕೆ ಬರುವುದಿಲ್ಲ, ನಿಧಾನವಾಗಿಯೇ ಮಾಡಬೇಕು. ಹಂಗೆ ಇವತ್ತೊಂಚೂರು ಏಕಾದಶಿ ರಂಗೋಲಿಗಳು ನನಗೆ ತಿಳಿದಷ್ಟು ಹಾಕಿರ್ತೀನಿ. ಹಂಗೆ ನೋಡಿದ್ರೆ ಈ ಕಟ್ಟಿ ತುಂಬ ಹಾಕಿರ್ತೀನಿ ಟೈಮ್ ಇದ್ದಾಗ, ಸೂಟಿ ಇದ್ದಾಗ. ನೋಡಿರಿ ನೀವು ಅದನ್ನು ಏಕಾದಶಿ ದಿವಸ. ಆದರೆ ಈಗೇನದ ಇವತ್ತು ಸ್ವಲ್ಪ ಹಾಕೀನ್ರಿ. ಮತ್ತು ಇವತ್ತಿನ ರಂಗೋಲಿ ಪೂಜಾ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.
ಮತ್ತು ಇನ್ನೂ ಒಂದು, ಮುಂಜಾನೆ ಎದ್ದ ತಕ್ಷಣನೇ ಕಣ್ಣು ಮುಚ್ಕೊಂಡು ಕೂತು ಅಂದ್ರೆ ನಿದ್ದೆ ಮಾಡೋದಲ್ರಿ, ಭಕ್ತಿಯಿಂದ ಕರಾಗ್ರೆ ವಸತಿ ಲಕ್ಷ್ಮಿ ಅಂದು ಕೈಗಳನ್ನು ಕಣ್ಣಿಗೆ ಹಚ್ಕೊಂಡು ನಮ್ಮ ಕುಲದೇವರನ್ನ ನೆನೆಸೋದ್ರಿ. ಫಸ್ಟ್ ಕುಲದೇವರನ್ನ ನೆನೆಸಿ ಇವತ್ತಿನ ದಿವಸ ಒಳ್ಳೆಯದಾಗಿರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಾವು ಮಾಡುವ ಕೆಲಸಗಳೆಲ್ಲ ಒಳ್ಳೆಯದಾಗಿರಲಿ. ಅಂದ್ರೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಒಳ್ಳೆಯ ಕೆಲಸಕ್ಕೆ ಕೈ ಹಾಕುವಂತ ಪ್ರೇರೇಪಣೆಯನ್ನ ಮಾಡ್ರಿ ಅಂತ ಬೇಡ್ಕೊಂಡು ಎದ್ದು ಮುಂದಿನ ಕೆಲಸವನ್ನ ಪ್ರಾರಂಭ ಮಾಡೋದು ನೋಡ್ರಿ. ಮತ್ತು ಇಷ್ಟು ನಂದದ ದಿನನಿತ್ಯದ್ದು. ಮತ್ತು ರಂಗೋಲಿ, ಇವತ್ತು ಏಕಾದಶಿ, ಅಡಿಗೆ ಇಲ್ರಿ, ಏನೋ ಒಂದು ಬಣ ಬಣ. ಮತ್ತು ನಾಳೆ ಎಲ್ಲ ಅಡಿಗೆ ಅಂದ್ರೆ ಶುಕ್ರವಾರದ್ದು ಮತ್ತು ಶನಿವಾರದ್ದು 2 ಅಡಿಗೆ ಆಗಬೇಕು. ಈಗಾಗಲೇ ಒಂದ್ಸರಿ ನೋಡಿರಿ, ನಾಳೆಯೂ ಕೂಡ ಹಂಗೆ ಇರ್ತದ, ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತದ. ಮತ್ತು ನಾಳೆ ಉಡಿ ತುಂಬುದು. ಮತ್ತು ಇವತ್ತಿನದ ಹೂರ್ಣದಾರ್ತಿ ಇಲ್ಲ ರೀ, ನಾಳೆಗೆ ಹೂರ್ಣದಾರ್ತಿ. ಪಾಪ ಒಬ್ರು ಕೇಳಿದ್ರಿ, ಶನಿವಾರ ಹೂರ್ಣದಾರ್ತಿ ಮಾಡ್ಲಿಕ್ಕೆ ಬರ್ತದ ಅಂತ. ಹೌದ್ರಿ, ಮತ್ತು ಶುಕ್ರವಾರ ಮಾಡಿರಂಗಿಲ್ಲ, ಹಿಂಗಾಗಿ ಶನಿವಾರ ಹೂರ್ಣದಾರ್ತಿ ಮಾಡೋದು. ಇವತ್ತೇನದ ಕೊಬ್ಬರಿ ಬೆಲ್ಲದ ಆರ್ತಿ ರೀ ಮಾಡಿರ್ತೀನಿ ನೋಡ್ರಿ. ನಾನು ಕೊಬ್ಬರಿ ಏನ್ ಮಾಡಿಬಿಡ್ತೀನಿ, ನಾನು ಹೆರದು ಬೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಬೆಲ್ಲ ಮೆತ್ತಗಿದ್ರೆ ಚಲೋ ರೀ, ಇಲ್ಲಾಂದ್ರೆ ಏನಾಗ್ತದೆ ಸರಿಯಾಗಿ ಅದು ಕೂಡಂಗಿಲ್ಲ. ಅದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಡೋದ್ರಿ. ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಕೂಡ ಮಿಕ್ಸಿಗೆ ಹಾಕೊಂಡ್ರೆ ಚಂದಾಗಿ ಹೂರ್ಣನೇ ಆಗ್ಬಿಡ್ತದ್ರಿ. ಅದು ನಾವು ಅವನ್ನ ಪ್ರಣತಿ ಥರ ಮಾಡಿಕೊಂಡು ಶೇಪ್ ಒಳಗೆ ಆರತಿ ಮಾಡೋದು ಇಷ್ಟದ ರೀ. ಇನ್ನು ಆರತಿ ಮಾಡೋದು ನೋಡ್ರಿ. ಒಂದೊಂದು ಸರಿ ಹಿಂಗಾಗ್ತದಲ್ರಿ, ಇಷ್ಟು ಗಡಿಬಿಡಿ ಇರಿ. ಮತ್ತು 7 ಗಂಟೆಗೆ 7:15 ಅಂದವರು 6:45 ಆಗ್ಯದ್ರಿ, ತಯಾರಾಗಿ ನಿಂತಾರೆ ಹೋಗ್ಬೇಕನಾ ಅಂತ ಹೇಳಿ. ಮತ್ತು ನನಗೂ ಅದಕ್ಕೆ ಇನ್ನಂದ್ರಿ ಚಾತುರ್ಮಾಸ ರಂಗೋಲಿ ಹಾಕೋದಿತ್ರಿ, ಸ್ತೋತ್ರ ಹೇಳೋದಿತ್ತು, ಅರ್ಘ್ಯ ಕೊಡೋದಿತ್ತು, ಎಲ್ಲ ಭಾಳ ಇತ್ರಿ. ಅದಕ್ಕೆ ಮೇನ್ ಲಕ್ಷ್ಮೀ ಪೂಜೆ ಆಯ್ತು, ಆರತಿ ಎಲ್ಲ ಮುಗಿಸಿ ಅವ್ರನ್ನ ಡ್ಯೂಟಿಗೆ ಕಳಿಸಿದೆ ಅಂದ್ರೆ ಮುಂದೆ ನಾ ಚಾತುರ್ಮಾಸ ರಂಗೋಲಿ ಅರ್ಘ್ಯ ಕೊಡೋದು ಮಾಡಿದ್ರಾಯ್ತು ಅಂತ ಹೇಳಿ ಮೊದ್ಲ ಅವ್ರಿಗೇನದ ಅವ್ರಿಗೆ ಫೋನ್ ಬರ್ಲಿಕ್ಕತ್ತು ರೀ ಕಾಲೇಜ್ದಿಂದ, ಲಘು ಬರ್ರಿ ಅಂತ ಹೇಳಿ. ಅದಕ್ಕೆ ಅವರು ಇವತ್ತು ಗಡಿಬಿಡಿಯೊಳಗೆ 7:15 ಅಂದವರು ಒಂದು ಅರ್ಧ ಗಂಟೆ ಮುಂಚೆನೆ ಡ್ಯೂಟಿಗೆ ಹೋಗ್ಯಾರ್ರಿ. ಅದಕ್ಕೇನದ ಇಷ್ಟು ಇವತ್ತಿನ ಪೂಜಾ ನೋಡ್ರಿ. ಇವತ್ತಿನ ಪೂಜಾ ಹೆಂಗಾಗಿದೆ, ನಿಮ್ಮ ಮನೆಯೊಳಗೆಲ್ಲ ಮಸ್ತ್ ಮಾಡಿರ್ತೀರಿ, ನನಗೆ ಗುರ್ತದ. ಮತ್ತು ನೀವು ಕೂಡ ಎಲ್ಲ ಟೈಮ್ ಕೊಟ್ಟು ಎಲ್ಲರೂ ನಮ್ಮ ಫ್ಯಾಮಿಲಿಯರ್ಸು ಇದಕ್ಕಿಂತ ಚಂದ ಮಾಡಿರ್ತೀರಿ. ಬಟ್ ನಾನು ನೋಡಿರಂಗಿಲ್ಲ, ಆದರೂ ನನಗೆ ನೀವು ಒಂದು ಅಪ್ರಿಷಿಯೇಟ್ ಮಾಡ್ತಿರಲ್ಲ, ನಂಗೆ ಶಭಾಷ್ ಅಂತ ಹೇಳ್ತಿರಲ್ಲ, ಅದು ಪೂರ್ವಜನ್ಮದ ಪುಣ್ಯ ರೀ. ಯಾಕಂದ್ರೆ ನಾನು ಎಷ್ಟೋ ಮಂದಿ ಇದನ್ನ ನೋಡ್ತೀನಿ, ನಮಗೆಲ್ಲರೂ ಅಗ್ದಿ ಆತ್ಮೀಯರೇ, ನಮ್ಮಲ್ಲಿ ಇರೋರು ಯಾರೂ ನನಗೆ ಹೊರಗಿನವರು ಅಂತ ಅನಿಸ್ಲೇ ಇಲ್ರಿ. ನಾ ಖರೆ ಹೇಳಲಿಕತ್ತೀನಿ, ನನ್ನ ಮನಸಾರೆ ಹೇಳಲಿಕತ್ತೀನಿ ರೀ. ಎಲ್ಲರೂ ಹೋದ ಜನ್ಮದೊಳಗೆ ಎಲ್ಲರೂ ಒಬ್ರಿಗೊಬ್ರು ಏನೋ ಋಣಾನುಬಂಧ ಇತ್ತೇನೋ ಅಂತ ಅನಿಸ್ತದ ನನಗೆ. ಈಗ ಚಾತುರ್ಮಾಸ ರಂಗೋಲಿ ಹಾಕ್ತೀನಿ ರೀ. ಲಕ್ಷ್ಮೀ ದೇವಿ ಹಾಡು ಯಾವ್ದು ಇದೇ ಇದೆ ಅಂತೀರಂಗಿಲ್ಲ ದೇವಿದಕ್ಕೆ ಹೊರಗ ಕೂಡ ಹಾಡು ಅದು ಈಗ ಮಾಡಿದ್ಲಿ ಹೊರಗ ಕೂಡ ಅದೇ ಹಾಡ್ಬಿಡ್ಲಿ. ಏನಾಯ್ತ ಲಕ್ಷ್ಮೀ ದೇವಿ ಹಾಡು ದಿನಾವೇ ಹಾಡ್ಬೇಕು ನಡೀತದ. ಆಯ್ತು.
ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ. ಶರಧಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ, ಶಿರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ. ಅರಿಶಿಣ ಕುಂಕುಮ ಬಳಿಯೋ ಕರಿಮಣಿ, ಬೆಳಗಾದರೇಳುವಂಥ ವರವ ಕೊಡ ತಾಯಿ ವರವ ಕೊಡ. ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ, ಕುಡಿ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ. ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ, ಅಚ್ಚ ಮಲ್ಲಿಗೆ ಘಮ ಘಮಿಸತಾವ. ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ, ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ. ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ, ದುಂಡು ಮಲ್ಲಿಗೆ ಘಮ ಘಮಿಸತಾವ. ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ, ದಂಡಿಯೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ. ಹೆಣ್ಣು ಮಕ್ಕಳನ್ ಹಡೆದು ಹೊನ್ನು ಶರಗಿಲೆ ಕಟ್ಟಿ, ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ. ಅನ್ನದಾನ ಕನ್ಯಾದಾನ ಗೋದಾನ ಗೃಹದಾನ, ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ. ಗಂಡಸ್ ಮಕ್ಕಳನ್ ಹಡೆದು ಕುಲವನ್ನು ಧರಿಸುವ, ಬಿಂದುಳಿ ಇಡುವಂಥ ವರವ ಕೊಡ ತಾಯಿ ವರವ ಕೊಡ. ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ, ಎಂದೆಂದು ಇಡುವಂಥ ವರವ ಕೊಡ ತಾಯಿ ವರವ ಕೊಡ. ಮಾಲಿಗೆ ಮನೆಯೊಳು ಜೂಡು ತೊಟ್ಟಿಲ ಕಟ್ಟಿ, ಜೋಗುಳ ಹಾಡುವಂಥ ವರವ ಕೊಡ ತಾಯಿ ವರವ ಕೊಡ. ಬಾಗಿಲಿಗೆ ತೋರಣ ಮದ್ವೆ ಮುಂಜಿ ನಾಮಕರಣ, ಯಾವಾಗ್ಲೂ ಇರುವಂಥ ವರವ ಕೊಡ ತಾಯಿ ವರವ ಕೊಡ. ಲೋಕನಾಯಕಿ ನಿನ್ನ ರಾಕೋಟಿ ಚೌರಿ ಮ್ಯಾಲೆ, ಸೂಸು ಕೆಳದಿಗೆ ಘಮ ಘಮಿಸತಾವ. ರಂಗನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್, ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ. ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ. ಶರಧಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ, ಶಿರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ. ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ. ಮಕ್ಕಳಿಗೆ ಹಂಗ ನಮ್ಮ ಜೊತೆನೆ ಒಂದು ಚೂರು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿ. ಅಂದ್ರೆ ಯಾಕಂದ್ರೆ ಸಪ್ರೇಟ್ ಆಗಿ ಅವರಿಗೆ ಹಾಡಾಕ್ ಕಲಿಸ್ಲಿಕ್ಕೆ ನಮಗೆ ಆಗಂಗಿಲ್ಲ. ಹೆಂಗ ಹಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಧರ್ಮ ಆಚರಣೆಗಳು ನಮ್ಮ ಹೆಂಗಿರ್ತಾವ ಗೊತ್ತಾಗೋ ಸಲುವಾಗಿ ನಾ ಏನ್ ಮಾಡ್ತೀನಿ ರೀ, ಯಾವ್ದ ಪೂಜೆ ಮಾಡ್ಲಿ ಅವ್ರಿಬ್ರಿಗೆ ಯಾವ್ದು ಹಾಡ್ತೀರಿ ಹಾಡ್ರಿ, ಒಂದು ಲಕ್ಷ್ಮಿ ಹಾಡ, ಯಾವ ದೇವ್ರ ಪೂಜೆ ಇರ್ತದ ಒಂದು ಹಾಡ್ರಿ ಅಂತ ಹೇಳಿ ಈ ತರ ಎನ್ಕರೇಜ್ ಮಾಡ್ತೀನಿ ರೀ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಹಿಂಗ ಮಾಡ್ರಿ. ಮತ್ತೆ ಇನ್ನೊಂದು ನನ್ನ ತಲೆ ಒಳಗೆ ಬಂದದ್ದು ಹೇಳ್ತೀನಿ ರೀ. ಈಗ ಚಾತುರ್ಮಾಸ ರಂಗೋಲಿ ಕತಿ ನೋಡ್ರಿ, ಇವತ್ತು ಓದಿ ತೋರ್ಸೇನ್ರಿ ನಾನು. ಅದು ಕತಿ ಒಳಗೆ ದಿನನಿತ್ಯ ಓದ್ಬೇಕಾದ್ರೂ ಎಷ್ಟು ಅರ್ಥಪೂರ್ಣ ಅನಿಸ್ತದ ನೋಡ್ರಿ. ಒಂದೊಂದು ಓದಿ ತಿಳ್ಕೊಂಡ್ರೆ ಬಹಳ ಇರ್ತಾವ್ರಿ, ತಿಳ್ಕೊಳ್ಳಿಲ್ಲ ಅಂದ್ರೆ ಏನೂ ಇರಂಗಿಲ್ಲ. ಇವಕ್ಕೆಲ್ಲ ನಾವು ಆಕ್ಚುಲಿ ಏನ್ ಹೇಳ್ತೀವಿ, ದೃಷ್ಟಾಂತಗಳಂತ ಹೇಳ್ತೀವ್ರಿ. ಅಂದ್ರ ಸತ್ಯನಾರಾಯಣ ಕತಿಗಳು 5 ಅಧ್ಯಾಯ ಅವು ಏನು ದೃಷ್ಟಾಂತಗಳು. ಅದರ ಅರ್ಥ ಏನ್ರಿ, ಅದ್ ಹಂಗ ಆಗ್ಯದ ಅಂತಲ್ಲ, ಹಂಗ ಆಗ್ತಿರ್ತದ. ಅದ್ರೊಳಗ ನಾವು ಅರ್ಥ ಮಾಡ್ಕೊತ ಹೋದ್ರೆ ಬಹಳ ಇರ್ತದ. ಈಗ ಸದ್ಯಕ್ಕೆ ಒಂದು ಎಕ್ಸಾಂಪಲ್ ರೀ, ಇದನ್ನೇ ತಗೊಳ್ಳೋಣ್ರಿ, ಚಾತುರ್ಮಾಸ ರಂಗೋಲಿದು. ಅಂದ್ರ ಇದ್ರೊಳಗ ಚಾತುರ್ಮಾಸದೊಳಗ ರಂಗೋಲಿ ಯಾರು ಹಾಕಿಲ್ಲ ಅವ್ರನ್ನ ಕರ್ಕೊಂಡ್ ಬಂದು ಬೇಲಿಗ್ ಕಟ್ರಿ, ನರ ತೆಗಿರಿ ಅವ್ರದ್ದು, ಈ ತರ ಚಿತ್ರ ಹಿಂಸೆಯನ್ನ ಕೊಡ್ರಿ ಅಂತ ಹೇಳ್ತಾರ ದ್ವಾರಪಾಲಕರು. ಅವಾಗ ಶ್ರೀಕೃಷ್ಣ ಪರಮಾತ್ಮ ಅವಾಗ ಹೇಳ್ತಾರ, ಅವ್ರು ಶ್ರೀಕೃಷ್ಣನ್ ತಂಗಿ ಸುಭದ್ರಾನೇ ಹಾಕಿಲ್ಲ ಅಂತ ಹೇಳಿ.
ಅವಾಗ ಅವ್ರು ಅಂದ್ರೆ ಸುಭದ್ರನ್ನೇ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಾರ್ರಿ. ಹಾಕಿಲ್ಲ ಅಂದ್ರೆ ಸುಭದ್ರ ಹಾಕಿಲ್ಲ, ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ತುಂಗೆ ಹಾಕ್ಯಾಳ, ಎಲ್ಲರೂ ಹಾಕ್ಯಾರ ಊರೊಳಗ. ಆದ್ರ ಕೃಷ್ಣನ್ ತಂಗಿ ಒಬ್ಬಾಕನೆ ಹಾಕಿಲ್ಲ ಅಂದ ಕೂಡ್ಲೇನೆ ಯಾರಾದ್ರೂ ಏನು ಅಂದ್ರ ನಾವು ಮಾಡಿದ ಪಾಪ ನಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ನೆಕ್ಸ್ಟ್ ಡೇನೆ ಬಂದ್ ಹೇಳ್ತಾನ, ತಂಗಿ ನೀನು ಯಾಕೆ ಹಾಕಿಲ್ಲ ಚಾತುರ್ಮಾಸ ರಂಗೋಲಿ, ಯಾಕೆ ನೇಮ ಹಿಡ್ದಿಲ್ಲ ನೀನು ಅಂತಂದ ಕೂಡ್ಲೆ ನನಗೆ ಎಲ್ಲಾದ ವಸುದೇವ ದೇವಕ್ಕಿಂತ ತಂದೆ ತಾಯಿ ಇದ್ದಾರೆ, ಕೃಷ್ಣನಂತ ಅಣ್ಣ, ಅರ್ಜುನಂತ ಗಂಡ, ಎಲ್ಲಾರು ನನಗೆ ಎಲ್ಲನೂ ಅದ, ನನಗೆ ಯಾಕೆ ನಾ ಇದು ಮಾಡ್ಬೇಕು ಅಂತಾಳ. ಅದಕ್ಕೆ ಕೃಷ್ಣ ಪರಮಾತ್ಮ ಇದನ್ ಮಾಡ್ಲೇಬೇಕಂದ್ರೆ ಯಾರು ಇದ್ರೂ ನಮ್ಮ ಕರ್ಮ ನಮ್ಮ ಸುತ್ತ ಅಂದಂಗ ನಾವ್ ಏನು ಒಳ್ಳೆತನ ಮಾಡ್ತೀವಲ್ರಿ ಅದು ನಮ್ಮ ಜೊತೆಗೆ ಇರ್ತದ. ಅದಕ್ಕೆ ನಾನು ಇನ್ನೊಬ್ರು ಹೊಡೆದ್ರು ಅಂತ ನಾನು ಹೋಗಿ ಹೊಡೆಯೋದಿರಂಗಿಲ್ಲ, ಯಾರೋ ಒಬ್ರು ಗುಡ್ ಮೆಸೇಜ್ ಹಾಕಿದ್ರು ಅಂತ ನಾವು ಗುಡ್ ಮೆಸೇಜ್ ಹಾಕೋದಿರಂಗಿಲ್ಲ, ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತಂದು ಅದಕ್ಕೆ ನಾವು ಬ್ಯಾಡ್ ಕಮೆಂಟ್ ಎಕ್ಸಾಂಪಲ್ ರೇ ಇದು ಹಂಗಿರಂಗಿಲ್ರಿ. ನಮಗ ಏನು ಅನಿಸಿರ್ತದೋ ಅದನ್ನ, ಆದ್ರೆ ನಾವು ಮಾಡುದು ಒಂದು ಒಳ್ಳೇದೇ ಆಗಿರ್ಬೇಕು ಅನ್ನೋದು ಇದರ ಸಂದೇಶ. ನನಗನ್ಸಿದ್ದನ್ನ ಹೇಳೇನಿ, ನಿಮಗೇನ್ ಅನಿಸ್ತದ ಅದನ್ನು ಕಮೆಂಟ್ ಮಾಡಿ ತಿಳಿಸ್ತಿರ್ಲ. ನಿನ್ನೆಯವಕ್ಕ ಆಲ್ಮೋಸ್ಟ್ ನಾ ಆನ್ಸರ್ ಮಾಡೀನ್ರಿ, ಯಾವರ ಕಮೆಂಟ್ ಉಳಿದಿದ್ರು ಕೂಡ ಇವತ್ತ ಆನ್ಸರ್ ಮಾಡ್ತೀನ್ರಿ. ಮತ್ತ ನಿನ್ನೆ ಕಮೆಂಟ್ ಮಾಡಿದ ಎಲ್ರಿಗೂ ಖರೆ ಹೇಳಿರ್ತೀನ್ರಿ, ನನ್ನ ಮನಸಾರೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರ ಎಲ್ರು ಎಷ್ಟು ಚಂದ ಸಜೆಸ್ಟ್ ಮಾಡಿರಿ ಅಂತಂದ್ರ ನಾ ಆರ್ಡರ್ ಹಾಕಿನ್ರಿ, ಅದನ್ನ ನೀವು ಹೇಳಿದ್ದೇ ಹಾಕಿನಿ, ಆನ್ಲೈನ್ ಮಿಶೋದಾಗ ಹಾಕಿನ್ರಿ, ನಾನು ಆರ್ಡರ್ ಮಾಡೀನಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅ ಲಾಟ್. ಚಾತುರ್ಮಾಸ ರಂಗೋಲಿ ಮಂತ್ರ. ಏಕಾದಶಿ ವಿಷ್ಣುನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚ ಪಾಂಡವರನ್ನ ಕೂಡಿ ಪಗಡಿ ಆಡೋ ಹೊತ್ತಿನೊಳಗ ತಂತ ಹರಿದು ಬೇಲ್ ಮುಗಿತು ಅಂತ ದ್ವಾರಪಾಲಕರು ಹೇಳಿದ್ರು. ಊರೊಳಗ ಚಾತುರ್ಮಾಸ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡ್ ಬಾ ಅಂತ ಹೇಳಿದರು. ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಸರಸ್ವತಿ ಹಾಕ್ಯಾಳ, ಶ್ರೀ ಕೃಷ್ಣನ್ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು. ಆಕೆ ಬೆನ್ನು ಹುರಿತಂತ ಬೇಲಿ ಬಿಗಿರಿ, ನರ ತಂದು ತಂತಿ ಬಿಗಿರಿ ಅಂತ ಅಂದ್ರು. ಆಗ ಉದಯ ಕಾಲದಲ್ಲಿ ಎದ್ದು ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿ ಮನೆ ಕಡೆಗೆ ಹೋದ. ಯಾಕೆ ತಂಗಿ ಚಾತುರ್ಮಾಸ ನಿಮ್ಮ ಏನ್ ಮಾಡಿದಿ ಅಂತ ಕೇಳ್ದ. ಇಂದ್ರನಂತ ಗಂಡನ ಬಲ್ಲೆ, ಚಂದ್ರನಂತ ತಮ್ಮನ ಬಲ್ಲೆ, ಅರ್ಜುನಂತ ಗಂಡನ ಬಲ್ಲೆ, ವಾಸುದೇವ ದೇವಕಿ ಅಂತ ತಂದೆ ತಾಯಿ ಬಲ್ಲೆ, ಶ್ರೀಕೃಷ್ಣ ಪರಮಾತ್ಮ ಬಲ್ಲೆ ಅಂದ್ರು. ಹಂಗಂದ್ರೆ ಹೆಂಗ್ವಾ, ರಂಗೋಲಿ ಹಾಕು, ನೇಮ ಹಿಡಿ, ಗಟ್ಟ ಬೆಟ್ಟಕ್ಕೆ ಹೋಗಿ ಚಿಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀ ಕೃಷ್ಣನ ಗದಿಗೆ ವಿಷ್ಣುಪಾದ, ಶಂಖ, ಚಕ್ರ, ಗದಾ, ಪದ್ಮ, ಸ್ವಸ್ತಿಕ, ವೃಂದಾವನ, ಕೊಳಲು, ತಂತಿಗೇರಿ, ಆಕಳು ಕರು, 33 ಪದ್ಮಶ್ರೀ, ರಾಮನ್ ತೊಟ್ಲು, ಸೀತಾ ಸೆರಗು, ತುಳಸಿ ದಳ ಇಷ್ಟೆಲ್ಲಾ ಹಾಕ್ಬೇಕು ಅಂತ, ಆನೆ ದ್ವಾರಪಾಲಕರು ಹಾಕ್ಬೇಕು ಅಂತ ಹೇಳಿದಳು. ತಂಗಿ ಸುಭದ್ರ ಬೆಂಚ್ಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು. ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲೇ, ಬಿಳಿ ಆಕಳು ಬಿಚ್ಚಿದಲೇ, ಋಷಿಗಳು ಕೂಡುವಲೇ, ಗಂಗಾ ತಟಕದಲ್ಲಿ, ದೇವರ ಮುಂದೆ, ತುಳಸಿ ಮುಂದೆ, ಇಂತಹ ಸ್ಥಳದಲ್ಲೇ ಹಾಕ್ಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಲು. 5 ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿನ ಕುಂಕುಮ ಬೆಟ್ಟಾಗಿ ನಿಂತು, ಅಕ್ಕಿ ಕಾಳು ರಾಶಾಗಿ ನಿಂತು, ಅರ್ಘ್ಯ ಕೊಟ್ಟದ್ದು ಹಳ್ಳಾಗಿ ಹರಿದು. 1ನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಎಣ್ಣೂರಿಗೆ, 3ನೇ ವರ್ಷ ಮುಚ್ಚೂರಿ, 4ನೇ ವರ್ಷ ಅನಾರಸ, 5ನೇ ವರ್ಷ ಮಂಡಿಗೆ ಕೊಟ್ಲು. ಅಣ್ಣ ಆಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ. ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ ನೋಡ್ರಿ, ನಮಗ ಇದರಿಂದ ಎಷ್ಟು ಅರ್ಥ ಆಗ್ತದ. ಮತ್ತು ನಾವು ನಮಗಾಗಿ ಒಂದು ಸೀರೆ ತರಬೇಕಂದ್ರೆ ಟೈಮ್ ಕೊಡ್ತೀವಿ, ಒಂದು ಬ್ಲೌಸ್ ಹೊಲಿಲಿಕ್ಕೆ ಹಾಕ್ಲಿಕ್ಕೆ ತರಲಿಕ್ಕೆ, ಒಂದು ಏನೋ ಕ್ಲಿಪ್ಸ್ ಬೇಕು, ಟಿಕ್ಲಿ ಪ್ಯಾಕೆಟ್ ಬೇಕು, ಏನೋ ಬೇಕಾದರೂ ಕೂಡ ನಾವು ಟೈಮ್ ಕೊಡ್ತೀವ್ರಿ. ಆದ್ರೆ ದೇವರಿಗೆ ಅಂದ ಕೂಡಲೇ ನಶಿಕ್ಲೆ ಹೇಳೋದು ಇವು ನಮ್ಮ ಕಡೆ ಆಗುವುದೇ ಇಲ್ಲ ಅನ್ನೋ ಹಂಗೆ ಮಾಡ್ತೇವೆ. ಅದು ನಮ್ಮ ಕೈಯಾಗೆ ಇರ್ತದ್ರಿ. ನೋಡ್ರಿ, ನಾವು ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ನಾವು ಇನ್ನೊಬ್ಬರಿಗೆ ಕೆಲಸ ಹೇಳ್ಬೇಕಾದ್ರೆ ಎಷ್ಟು ಚಂದ ಹೇಳ್ತೀವಿ. ಆರ್ಡರ್ ನೀವು ಮಾಡಲಿಲ್ಲ ಅಂದ್ರೆ ಬಹಳ ಸಿಟ್ಟು ಬರ್ತದೆ ನಮಗೆ, ಬೇರೆಯವ್ರು ನಾವು ಹೇಳಿದ್ದನ್ನ. ಅದೇ ನಾವೇ ಮಾಡುವಂತ ಕರ್ತವ್ಯಗಳು ಎಷ್ಟಿರ್ತಾವ್ರಿ. ಲಘು ಹೇಳೋದು, ಈ ಥಳಿ ರಂಗೋಲಿ ಏನ್ರಿ ಇವು ಬಿಡ್ರಿ, ಮತ್ತ ದೇವ್ರದ್ದು ಒಂದು ಅರ್ಧ ಗಂಟೆ ದೇವ್ರ ನಾಮಸ್ಮರಣೆ, ಇವೆಲ್ಲ ನಮ್ಮ ಕೈಯಾಗೆ ಇರ್ತಾವ. ನಾನೇ ಮಾಡುವಂತಾವು, ಬೇರೆಯವ್ರು ಮಾಡೋದಲ್ಲ. ಅಂಥವು ನಾವು ಮಾಡಲಿಲ್ಲ ಅಂದ್ರೂ ಎಕ್ಸ್ಕ್ಯೂಸ್ ಇರ್ತದೆ ನಮಗಾಗಿ. ನಾವು ಬರೀ ಎಕ್ಸ್ಕ್ಯೂಸ್ ಮಾಡ್ಕೊತ ಹೋಗ್ತೀವ್ರಿ. ಅದಕ್ಕೆ ಹಂಗೆ ಮಾಡೋದು ಬ್ಯಾಡ್ರಿ. ನಾವು ದಿನಕ್ಕೆ 24 ಗಂಟೆ ಒಳಗೆ
1 ಗಂಟೆ ಕೊಡ್ಲಿಲ್ಲ ಅಂದ್ರು ಅರ್ಧ ಗಂಟೆಯರೇ ದೇವರ ನಾಮಸ್ಮರಣೆ ಧ್ಯಾನ ಇದಕ್ಕಿಡೋಣ್ರಿ. ಯಾಕಂದ್ರೆ ಅದರಿಂದ ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗ್ತದ, ಮನಿ ಒಳಗೂ ಬಹಳ ಚೇಂಜಸ್ ಆಗ್ತದ್ರಿ. ನಮ್ಮ ಜೊತೆಗಿದ್ದವರು ತಾವೇ ಚೇಂಜ್ ಆಗ್ತಾರ್ರಿ. ನಾವು ನಮ್ಮ ಗಂಡನ ಸುಧಾರಿಸ್ಬೇಕು, ಮಕ್ಕಳನ್ನ ಸುಧಾರಿಸ್ಬೇಕು. ನಮ್ಮ ಗಂಡ ಮಾಡಂಗೆ ಇಲ್ಲಿ ಬಿಡ್ರಿ, ನಿಮ್ಮ ಮನೆಯವ್ರು ಹೇಳ್ತಾರ, ಹಂಗಿರಂಗಿಲ್ರಿ. ತಾವೇ ಸುಧಾರಣೆ ಆಗ್ತಾರ. ಫಸ್ಟ್ ನಾ ಮಾಡ್ಬೇಕ್ರಿ ಅಷ್ಟೇ. ಅದಕ್ಕೆ ಇವತ್ತೇನು ತಿಳಿದದ ಅಷ್ಟು ಹೇಳೀನಿ. ನಾಳೆ ನೋಡ್ರಿ ದ್ವಾದಶಿ ಅಡಿಗೆ ಎಲ್ಲ ಇವತ್ತ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸಾಧ್ಯ ಆದ್ರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಸರ್ಪ್ರೈಸ್ ರೀ, ನಾಡ್ದು ವಿಡಿಯೋ ಯಾವ್ದು ಬರ್ತದ ಅಂತ ನಿಮಗೆ ನಾ ಹೇಳಂಗಿಲ್ಲ, ಅದು ಬಂದ ಮೇಲೆ ನೀವು ನೋಡಬೇಕು. ಈಗ ಹೇಳಂಗಿಲ್ಲ, ಒಂದು ಸ್ವಲ್ಪ ಸರ್ಪ್ರೈಸ್ ಅದ, ನೀವೆಲ್ಲ ಇಷ್ಟಪಡುವಂಥ ವಿಡಿಯೋನೇ ಅದ ರೀ. ಧನ್ಯವಾದಗಳು.